ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತಾ ರೈತ ಸಂಘಟನೆ ವತಿಯಿಂದ ಜನಪ್ರಿಯ ಸಂಘಟಕರು, ರೈತ ಮುಖಂಡರು, ರೈತನ ನಾಯಕರು ಹಾಗೂ ಸಂಘಟನೆಯ ಶ್ರೀ ರಾಕೇಶ್ ಟಿಕೆಟ್ ರಾಷ್ಟ್ರೀಯ ಅಧ್ಯಕ್ಷ, ಭಾರತೀಯ ಕಿಸಾನ್ ಯೂನಿಯನ್ ಮಾತು ಶ್ರೀ ಜಗದೀತ್ ಸಿಂಗ್ ದವೆಲ್ಲ ರಾಷ್ಟ್ರೀಯ ಅಧ್ಯಕ್ಷರಾದ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತಾ ರೈತ ಸಂಘ ಹಾಗೂ ರಾಜ್ಯಾಧ್ಯಕ್ಷರಾದ ಮೋತಿರಾಮ್ ಚವಾಣ್ ಅವರು ಹಾಗೂ ಸಂಘದ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದಂತಹ ಜನಪ್ರಿಯ ಎಸ್ ಎ ಖಾದ್ರಿ ಅವರು ಹಾಗೂ ಸಂಘದ ಸಂಘಟನೆಯ ವಿಜಯನಗರದ ಜಿಲ್ಲೆಯ ರೈತ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ರತ್ನಮಾರ್ ಅವರು ಹಾಗೂ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದಂತಹ ಹಾಗೂ ರೈತ ಮುಖಂಡರಾದ ಗಂಗಾಧರ್ ಅವರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಸಂಘಟನಾ ಚತುರ್ಯರು, ರೈತ ಮುಖಂಡರು, ರೈತ ಕಣ್ಮಣಿ ಆದಂತಹ ಡಾಕ್ಟರ್ BK ವಿನೋದ್ ಕುಮಾರ್ ಗೌಡರು, ಹಸಿರು ಸೇನೆ ಟಿವಿ ಸಂಪಾದಕರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರೈತ ಸಂಘಟನೆಯ ನೇಕಾರರು ಆದಂತಹ ಹಾಗೂ ಕಾರ್ಯಾಧ್ಯಕ್ಷರಾದಂತಹ ಶ್ರೀಯುತ ಮುತ್ತುರಾಜ್ರವರು, ರಾಷ್ಟ್ರೀಯ ಮಾನವ ಹಕ್ಕುಗಳು ಆಯೋಗದ ಚೇರ್ಮನ್ ರವರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಹೈಕೋರ್ಟ್ ವಕೀಲರಾದ ಮಹಾದೇವ ಸಾಗರ್ ಅವರು ಇಂದು BK ವಿನೋದ್ ಕುಮಾರ್ ಗೌಡ್ರವರ ಮನೆಗೆ ಭೇಟಿಯಾಗಿ ಉತ್ತರ ಕರ್ನಾಟಕದಲ್ಲಿ ವಿಜಯನಗರದಲ್ಲಿ ದಿನಾಂಕ 16/6/2025 ನಡೆಯಲಿರುವ ರೈತರ ಬೃಹತ್ ಸಮಾವೇಶ ಹಾಗೂ ಜಾಗೃತಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಾಯಿತು. ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಲಂತ ತುಂಬ ಹೃದಯದಿಂದ ಆಶಿಸಲಾಯಿತು. ವರದಿ ಗುಲ್ಶಾನ್. BK ವಿನೋದ್ ಕುಮಾರ್ ಗೌಡ್ರು ಸಾರಥ್ಯದಲ್ಲಿ ಒಂದು ಹಸಿರು ಸೈನ್ಯ ಅಂತ ಹೇಳಿ ಒಂದು ಚಾನಲ್ ಓಪನ್ ಆಗಿದೆ. ದಿನಾಂಕ 30/4/2025 ಇದು ಬಿಡುಗಡೆ ಆಗಿದೆ. ಒಂದು ಚಾನಲ್ಲು ಇದರಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ರೈತರಿಗೆ ಸಂಬಂಧಪಟ್ಟಂಥವು ಬರ್ತವೆ. ಹಂಗಾಗಿ ಈ ನಮ್ಮ ರಾಜ್ಯದಲ್ಲಿ ಇರೋಂಥ ಎಲ್ಲ ಪ್ರತಿಯೊಬ್ಬ ರೈತನು ಈ ಒಂದು ಚಾನಲನ್ನು ವೀಕ್ಷಣೆ ಮಾಡಬೇಕು. ಯಾಕಂದರೆ ನಮಗೆ ಅಗತ್ಯ ಬೇರೆ ಫಿಲಿಮ್ಗಳು, ಹಾಡುಗಳು ನೋಡಿದರೆ ನಮಗೇನು ಉಪಯೋಗ ಆಗಲ್ಲ. ನಾವು ರೈತರು, ನಾವು ಯಾವ ರೀತಿ ಬೆಳಿಬೇಕು, ಆಮೇಲೆ ನಮಗೆ ಏನು ಯಾವುದಕ್ಕೂ ಒಂದೊಂದು ಧಾನ್ಯಕ್ಕೆ ಏನು ರೇಟ್ ಇದೆ, ಇವೆಲ್ಲ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಈ ಒಂದು ನಮ್ಮ ಚಾನಲ್ನವರು ತಿಳಿಸ್ಕೊಡ್ತಾರೆ. ಹಂಗಾಗಿ ಈ ಒಂದು ಚಾನಲನ್ನು ಎಲ್ಲರೂ ನಮ್ಮ ರೈತ ಬಾಂಧವರು ವೀಕ್ಷಣೆ ಮಾಡಬೇಕು ಅಂಥೇಳಿ ನಾನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಈ ಚಾನಲ್ ರಾಜ್ಯ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ನಮ್ಮ ಎಲ್ಲರೂ ರೈತರ ಆಸೆ ಕೂಡ ಇದೇ ಆಗಿರ್ಬೇಕು ಅಂತ ಹೇಳಿ ಅದಕ್ಕಾಗಿ ಎಲ್ಲರೂ ಈ ಒಂದು ಚಾನಲ್ಗೆ ನಾವು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಇದು ನಮಗೆ ಬೇಕಾಗಿರೋಂಥ ಚಾನಲ್. ಇದು ಪ್ರತಿಯೊಬ್ಬ ರೈತರು ಕೂಡ ಸದಸ್ಯರಾಗಬೇಕು. ಈ ಒಂದು ಚಾನಲ್ಗೆ ನಾವು ಸಪೋರ್ಟ್ ಮಾಡಬೇಕು. ಇದು ನಮಗೆ ಲಾಭ. ಈ ಚಾನಲ್ ನಾವು ನೋಡಿರೋದ್ರಿಂದ ನಮಗೆ ಲಾಭ ಆಗುತ್ತೆ ಹೊರತು ನುಕ್ಸಾನ ಅಂತೂ ಏನೂ ಆಗಲ್ಲ. ಯಾಕಂದರೆ ಪ್ರತಿಯೊಂದು ನಮಗೆ ಬೇಕಾಗಿರೋಂಥದ್ದೇ ಇದರಲ್ಲಿ ನಾವು ಅವರನ್ನ ನಮಗೆ ತೋರಿಸ್ತಾರೆ. ಯಾಕಂದರೆ ಯಾವ ರೀತಿ ಬೆಳೆಗಳನ್ನು ಬೆಳಿಬೇಕು, ಆ ಕಡೆ ಸಾಕಣೆ ಮಾಡಬೇಕು, ಏನು ಪ್ರತಿಯೊಂದನ್ನ ಈ ಒಂದು ಚಾನಲಲ್ಲಿ ಮೂಡಿ ಬರುತ್ತೆ. ಎಲ್ಲರೂ ನೋಡಿ ಈ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತೇಳಿ ಬಯಸ್ತಾ ಇದ್ದೀನಿ. ಎಸ್ ಎ ಖಾದ್ರಿ, ರಾಜ್ಯ उपाध्यक्ष रैत संघ। सभी का धन्यवाद। जय हिंद संविधान। आज हम बात करते हैं कर्नाटक से कुछ साथी यहाँ पे आए मुजफ्फरनगर में। ये चौहान साहब, मोतीराम चौहान। ये देखोगे कर्नाटक में भी चौहान है। जब हमने इनसे जानकारी करी कि चौहान कर्नाटक में तो नहीं हो सकते, लेकिन उन्होंने बताया कि हम राजस्थान के गए हुए वहाँ पे है। और ये बीजापुर जो डिस्ट्रिक्ट है ये महाराष्ट्र से लगा हुआ है। वहाँ पे इनका प्रोग्राम है, जो स्टेडियम है वहाँ पे 16 तारीख का प्रोग्राम है, 16 जून का। तो प्रोग्राम किसान, मजदूर, आदिवासी सब मिलकर कर रहे हैं। तो आप ज़्यादा से ज़्यादा वहाँ पे पहुँचे, जाएँ उस प्रोग्राम में। और संगठन के सब प्रोग्राम होते हैं। वो प्रोग्राम चाहे साउथ में हो, नॉर्थ ईस्ट, कहीं पर भी हो, तो किसानों के प्रोग्राम हो रहे, मजदूरों के प्रोग्राम हो रहे। आप सबको प्रोग्राम में जाना चाहिए। आप सबका धन्यवाद। जय हिंद, जय भारत, जय कर्नाटका। चलो सभी सत्कारयोग किसान दोस्तों, ये हमारे साथ कर्नाटका के किसान लीडर हैं। आज यहाँ पे आए हैं, हमें इनविटेशन देने के लिए आए हैं कि कर्नाटका के अंदर 16 जून को
एक बड़ी किसान महापंचायत करने का ये प्रयास कर रहे हैं। इनकी सभी किसान भाइयों को इनकी तरफ से और हमारी तरफ से हाथ जोड़ के निवेदन है कि वो जो 16 जून को बड़ी किसान महापंचायत करने का इन्होंने प्रोग्राम बनाया है, उसको सफल बनाने के लिए हमारी सभी किसानों को वहाँ पे पहुँचने की अपील है, हमारा निवेदन है। ये सभी किसान इस बात का थोड़ा नोटिस लें। बहुत बहुत धन्यवाद। वाहिगुरु जी का खालसा।